ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವಿಭೂತಿ ಸಂಧಿಯಲ್ಲಿ 35ನೇ ಪದ್ಯದ ಚಿಂತನೆ ಆಗಬೇಕು. ಸಾಮಾನ್ಯ ಬಿಂಬ ಪ್ರತಿಬಿಂಬರ ಬಗ್ಗೆ ಅನೇಕ ರೀತಿಯಲ್ಲಿ ಚಿಂತನೆ ಮಾಡ್ತಾ ಬಂದಿದ್ದೇವೆ. ಮತ್ತೊಂದು ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಬಿಂಬರೆ ನಿಪರು ಸೋತ್ತಮರು, ಪ್ರತಿಬಿಂಬರೆ ನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯೆಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತಲುಂಬುಡುವುದಿಡುವುದು ಕೊಡುವುದೆಲ್ಲಂಬುಜಾಂಬಕ ನಂಘ್ರಿ ಪೂಜೆಗಳೆಂದು ನಲಿದಾಡು. ಸೋತ್ತಮರು, ನಮಗಿಂತ ಶ್ರೇಷ್ಠರಾದವರು, ಬಿಂಬರೆನಿಪರು ಅಂದರೆ ನಮಗೆ ಬಿಂಬರು ಅಂತ ಕರೆಸಿಕೊಳ್ತಾರೆ. ಸ್ವಾವರರು ಅಂದರೆ ನಮಗಿಂತ ಕಡಿಮೆಯಾದವರು, ಪ್ರತಿಬಿಂಬರೆನಿಪರು ಪ್ರತಿಬಿಂಬರು ಅಂತ ಕರೆಸಿಕೊಳ್ತಾರೆ. ಪ್ರತಿಬಿಂಬ ಬಿಂಬಗಳೊಳಗೆ, ಪ್ರತಿಬಿಂಬರಾದಂತಹ ವ್ಯಕ್ತಿಗಳ ಒಳಗೆ ಅಥವಾ ಬಿಂಬರು ಅಂತನಿಸಿದ ಜೀವರ ಮಧ್ಯದಲ್ಲಿ ಹರಿಯು ಅಂದರೆ ದೇವರು ಎಂದೂ ಯಾವಾಗಲೂ ಕೇವಲ ಬಿಂಬನಾಗೇ ಇರ್ತಾನೆ. ಉಂಬುಡುವುದು, ಊಟ ಮಾಡುವುದು, ಬಟ್ಟೆ ಹಾಕಿಕೊಳ್ಳುವುದು, ವಸ್ತ್ರ ಧರಿಸೋದು, ಇಡುವುದು, ಆಭರಣ ಇಟ್ಟುಕೊಳ್ಳುವುದು, ಕೊಡುವುದು, ದಾನ ಮಾಡುವುದು, ಎಲ್ಲ ವ್ಯಾಪಾರಗಳು ಅಂಬುಜಾಂಬಕನ ಕಮಲದಂತೆ ಕಣ್ಣುಗಳುಳ್ಳ ಪರಮಾತ್ಮನ ಅಂಘ್ರಿ ಪೂಜೆಗಳೆಂದು, ಪಾದ ಪೂಜೆಗಳೆಂದು ನೋಡುತ್ತಲೇ ಅಂದರೆ ತಿಳಿಯುತ್ತಾ, ಸಂಭ್ರಮದಿ ಪಾಡುತ್ತಲೇ ಭಕ್ತಿಯಿಂದ ಅವನ ಮಹಿಮೆಯನ್ನು ಕೊಂಡಾಡ್ತಾ ನಲಿದಾಡು, ಬಹಳ ಸಂತೋಷವಾಗಿರು ಅಂತ. ನಾವು ಬಿಂಬ ಪ್ರತಿಬಿಂಬ ಅನ್ನೋ ಡೆಫಿನೇಷನ್ ಗಮನಿಸಿದ್ದೇವೆ. ಕನ್ನಡಿಯಲ್ಲಿ ಕಾಣುವ ಮುಖ ಪ್ರತಿಬಿಂಬ, ನಮ್ಮ ಹೊರಗಿನ ಮುಖ ಬಿಂಬ. ಈ ಕನ್ನಡಿಯಲ್ಲಿ ಕಾಣುವ ಮುಖ ನಮ್ಮ ಮುಖದ ಅಧೀನ. ಈ ಮುಖ ಆ ಕಡೆ ಈ ಕಡೆ ಮಾಡಿದ್ರೆ ಅದು ಅಲ್ಲಾಡುತ್ತೆ, ನಮ್ಮ ಮುಖ ಸುಮ್ಮನಿದ್ರೆ ಅದು ನಿಶ್ಚಲವಾಗಿರುತ್ತೆ. ಆದ್ದರಿಂದ ಪ್ರತಿಬಿಂಬರಾದವರು ಬಿಂಬರಾದವರ ಅಧೀನರಾಗಿರ್ತಾರೆ. ಇಲ್ಲೂ ಒಂದು ಅಂಶ ಹೇಳ್ತಾರೆ. 3 ತರಹ ಇದ್ದಾರಂತೆ. ಒಬ್ಬರು ಕೇವಲ ಬಿಂಬ ಮಾತ್ರ, ಮತ್ತೊಬ್ಬರು ಪ್ರತಿಬಿಂಬ ಮಾತ್ರ, ಕೆಲವರು ಬಿಂಬರೂ ಹೌದು ಪ್ರತಿಬಿಂಬರೂ ಹೌದು. ಈಗ ಹೇಗಂದ್ರೆ ಒಬ್ಬನೇ ವ್ಯಕ್ತಿ ಅವನನ್ನು ತಂದೆಯೂ ಅಂತ ಕರಿಬೋದು, ಮಗ ಅಂತಲೂ ಕರಿಬೋದು. ಹೇಗೆ? ಅವನ ಮಗನಿಗೆ ಅವನು ತಂದೆ, ಅವನ ತಂದೆಗೆ ಅವನು ಮಗ. ಅದರಿಂದ ಒಬ್ಬನೇ ತಂದೆಯೂ ಆಗುವಂತೆ ಮಗನೂ ಆಗುವಂತೆ ಪರಮಾತ್ಮ ಯಾವಾಗಲೂ ಬಿಂಬ ಮಾತ್ರ. ಅವನು ಯಾರ ಅಧೀನವೂ ಅಲ್ಲ. ಅದರಿಂದ ಪರಮಾತ್ಮ ಕೇವಲ ಬಿಂಬ. ಯಾಕೆ? ಅವನಿಗಿಂತ ಉತ್ತಮರಾದವರಿದ್ದರೆ ಇಷ್ಟೇ ಅಭಿಪ್ರಾಯ. ಉತ್ತಮರಾದವರು ಬಿಂಬರಾಗಿರ್ತಾರೆ, ಸಣ್ಣವರಾದವರು ಪ್ರತಿಬಿಂಬರು ಅಂತಾಗಿರ್ತಾರೆ. ಇಷ್ಟೇ ಲೆಕ್ಕಾಚಾರ. ಪರಮಾತ್ಮನಿಗಿಂತ ಸಣ್ಣವರೇ ಎಲ್ಲರೂ. ಆದ್ದರಿಂದ ಅವನಿಗಿಂತ ಪ್ರತಿಬಿಂಬರಿದ್ದಾರೆ. ಅವನಿಗಿಂತ ದೊಡ್ಡವರು ಯಾರಿಲ್ಲ. ಆದ್ದರಿಂದ ಅವನು ಪ್ರತಿಬಿಂಬನೂ ಅಲ್ಲ, ಕೇವಲ ಅವನೇ ಎಲ್ಲರಿಗಿಂತ ದೊಡ್ಡವಾದ್ರಿಂದ ಪರಮಾತ್ಮ ಕೇವಲ ಬಿಂಬ. ಜೀವರು ಕೇವಲ ಪ್ರತಿಬಿಂಬರು. ಮಧ್ಯದಲ್ಲಿರುವ ತತ್ವಾಭಿಮಾನಿ ಬ್ರಹ್ಮ ಮುಂತಾದ ದೇವತೆಗಳೇನಿದ್ದಾರೆ ಅವರು ನಮಗಿಂತ ದೊಡ್ಡವರಾದ್ದರಿಂದ ಬಿಂಬರು, ದೇವರಿಗಿಂತ ಚಿಕ್ಕವರಾದ್ದರಿಂದ ಬಿಂಬ ಎರಡೂ ಆಗ್ತಾರೆ. ದೇವರು ಕೇವಲ ಬಿಂಬ, ನಾವು ಕೇವಲ ಪ್ರತಿಬಿಂಬರು ಅಂತ ಇಷ್ಟು. ನಾವೆಲ್ಲ ದೇವರ ಅಧೀನವಾಗಿರ್ತೇವೆ ಅಂತಿದ್ದಾರೆ ಅಭಿಪ್ರಾಯ. ಆದ್ದರಿಂದ ಏನೇ ಮಾಡಿದ್ರೂ ಕೂಡ, ಊಟ ಮಾಡೋದು, ಬಟ್ಟೆ ಧರಿಸೋದು, ನಮಗೋಸ್ಕರ ಆಭರಣ ಇಟ್ಟುಕೊಳ್ಳೋದು, ದಾನ ಕೊಡುವುದು, ಎಲ್ಲವನ್ನೂ ದೇವರ ಪೂಜೆ ಅನ್ನುವ ಅನುಸಂಧಾನದಿಂದಲೇ ಕೆಲಸ ಮಾಡು ಹೊರತು ಯಾವುದೂ ಕೂಡ ನಿನ್ನ ಸ್ವಂತದ್ದು ದೇವರಿಗೆ ಅರ್ಪಿಸದೇನೆ ಇರಬೇಡ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಅದರಿಂದ ನಮಗಿಂತ ದೊಡ್ಡವರೆಲ್ಲ ಬಿಂಬರು ಅಂತ ಹೇಳುವ ಮೂಲಕ ನಮಗಿಂತ ದೊಡ್ಡವರು ಅಂದರೆ ತಂದೆ ತಾಯಿ, ಅವರು ನಮಗೆ ಬಿಂಬರಾಗಬಹುದು. ಅದರಿಂದ ನಾವು ದೊಡ್ಡವರಿಗೆ ಅಧೀನವಾಗಿ ಅವರಲ್ಲಿ ಭಕ್ತಿ ಮಾಡಬೇಕು. ದೇವತೆಗಳಲ್ಲಿ ಭಕ್ತಿ ಮಾಡಬೇಕು. ದೇವರಲ್ಲಿ ಮಾತ್ರ ಭಕ್ತಿ ಮಾಡೋದಲ್ಲ, ನಮಗೆ ಬಿಂಬರು ಅಂತ ಕರೆಸಿಕೊಂಡ ದೇವತೆಗಳಲ್ಲೂ ಭಕ್ತಿ ಮಾಡಬೇಕು. ಅಷ್ಟೇ ಅಲ್ಲ, ಈಗ ಪ್ರತಿಬಿಂಬ ಯಾವುದು ಅಂದರೆ ಕನ್ನಡಿಯಲ್ಲಿ ಕಾಣೋ ಮುಖ, ಅದು ಸುಮ್ಮನೆ ಕೂಡುತ್ತಷ್ಟೇ. ಅದರಿಂದ ಏನು ಹಾರಾಟ ಚಿರಾಟ ಏನಾಗಲ್ಲ. ಅದರಂತೆ ಜೀವನು ಪ್ರತಿಬಿಂಬ ಅಂದರೆ ಅವನು ಸುಮ್ಮನಿರ್ತಾನ.
ಅಲ್ಲಿ ಯಾವುದೇ ಥರದ ವ್ಯಾಪಾರಗಳಾಗೋದಿಲ್ವ, ಕೆಲಸ ಆಗೋದಿಲ್ವ ಅಂದರೆ ಅದಕ್ಕೆ ಸಂಭ್ರಮದಿ ಪಾಡುತ್ತಲೇ ನೋಡುತ್ತಾ ಅಂತ ಹೇಳೋ ಮೂಲಕ ಆ ಪ್ರತಿಬಿಂಬಕ್ಕೂ ಈ ಪ್ರತಿಬಿಂಬ ವ್ಯತ್ಯಾಸ. ಮುಖ ಜಡ ಸುಮ್ಮನೆ ಕೂಡುತ್ತೆ, ಜೀವ ತುಂಬ ಕೆಲಸ ಮಾಡ್ತಾನೆ. ಅಂದರೆ ಕಾರ್ಯಶೀಲತೆ, ಕೆಲಸ ಮಾಡುವ ಸ್ವಭಾವ ಅನ್ನೋದು ಈ ಪ್ರತಿಬಿಂಬನಾದ ಜೀವನಲ್ಲಿದೆ ಅನ್ನೋದು ಒಂದು ವೈಶಿಷ್ಟ್ಯ. ಮತ್ತು ಇಲ್ಲಿ ಅಂಬುಜಾಂಬಕ ಅನ್ನೋದು ಯಾಕೆ ಕರೆದಿದ್ದು ಅಂತಂದರೆ, ನಾವೆಲ್ಲ ಕರ್ಮ ಮಾಡ್ತೇವಲ್ವ, ಅದನ್ನು ದೇವರು ನಮ್ಮ ಸುತ್ತ ಇದ್ದು ಕರ್ಮ ಮಾಡಿಸ್ತಾನೆ, ಅದು ಅವನಿಗೆ ಅಂಟೋದಿಲ್ಲ ಅಂತ. ಅದಕ್ಕೆ ಈ ದೃಷ್ಟಾಂತ ಕೊಟ್ಟರು. ಕಮಲ ಹುಟ್ಟೋರು ಕೆಸರಲ್ಲೇ ಹುಟ್ಟುತ್ತೆ, ಕೆಸರಿಗೆ ತಾಕಿಕೊಳ್ಳದೆ ಇರುವಂತೆ ದೇವರು ನಮ್ಮ ಒಳಗೆ ಇರ್ತಾನೆ, ಆದರೆ ಒಂದು ಕೆಸರಿನ ಹಾಗಿರುವ ಕರ್ಮಗಳ ಅಂಟು ಅವನಿಗೆ ಆಗೋದಿಲ್ಲ ಅಂತ. ಅದರಿಂದ ನಮಗಿಂತ ಉತ್ತಮರಾದವರು ಪ್ರತಿಬಿಂಬರಾಗಿರ್ತಾರೆ ಅಂತ ಹೇಳೋ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಪೂಜೆ ಮಾಡಬೇಕು ತಾರತಮ್ಯಕ್ಕೆ ತಕ್ಕಂತೆ. ಈಗ ನಮಗೆ ರುದ್ರದೇವರು ಬಿಂಬರು, ಬ್ರಹ್ಮ ವಾಯುದೇವರು ಬಿಂಬರು. ರುದ್ರದೇವರು ನಮಗಿಂತ ದೊಡ್ಡವರು, ವಾಯುದೇವರಿಗಿಂತ ಸಣ್ಣವರು ಅಂತ ಅಭಿಪ್ರಾಯದಲ್ಲಿ ಅವರನ್ನು ಅರ್ಚನೆ ಮಾಡಿ, ಅವರಿಗಿಂತ ದೊಡ್ಡವರು ಅನ್ನೋ ಅಭಿಪ್ರಾಯದಲ್ಲಿ ವಾಯುದೇವರ ಒಂದು ಪೂಜೆ ಮಾಡಬೇಕು. ಎಲ್ಲರೂ ಅವರವರ ಯೋಗ್ಯತೆಗೆ ತಕ್ಕಂತೆ ಪೂಜೆ ಮಾಡಬೇಕು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಮತ್ತು ಕೆಲಸ ಮಾಡುವಾಗ ಜೀವ ಪಾತ್ರ ಏನು, ಸಂಸಾರದಲ್ಲಿ ಜೀವ ಹೇಗಿದ್ದಾನೆ ಅನ್ನೋದನ್ನು ಬಹಳ ಚೆನ್ನಾಗಿ ಸ್ವಾರಸ್ಯವಾಗಿ ಹೇಳ್ತಾರೆ. ನದಿಯ ಜಲ ನದಿಗೆರೆವ ತೆರೆದಂದದಲ್ಲಿ ಭಗವತ್ ದತ್ತ ಧರ್ಮಗಳು ಅತಿಶಯನನಿಗರ್ಪಿಸುತ್ತವೆ ಆವರ್ತನೀನಾಗಿ ವಿಧಿ ನಿಷೇಧಾದಿಗಳಿಗೊಳಗಾಗದಲೆ ಮಾಡುತ್ತದರವಿ ಎಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆವುತ್ತಿರು. ನದಿಯ ಜಲ, ನದಿಯ ನೀರನ್ನು ನದಿಗೆರೆಯುವ ತೆರೆದಂದದಲ್ಲಿ ಅರ್ಘ್ಯ ಮೊದಲಾದವುಗಳ ಮೂಲಕ ನದಿಗೆ ಕೊಡುವಂತೆ ಭಗವತ್ ದತ್ತ ದೇವರು ಕೊಟ್ಟ ಕರ್ಮಗಳ ಎಲ್ಲ ಕರ್ಮಗಳನ್ನು, ದೇವರು ಕೊಟ್ಟ ಪದಾರ್ಥವನ್ನು ಎಲ್ಲ ಕರ್ಮಗಳನ್ನು ಉದದಿಶಯನಿಗೆ ಅರ್ಪಿಸುತ್ತಾ ಕ್ಷೀರ ಸಮುದ್ರದಲ್ಲಿ ಮಲಗಿದ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಆದರೆ ನೀನು ವ್ಯಾವೃತ್ತನಾಗಿ ನಾನು ಮಾಡಿದೆ ಅನ್ನೋ ಅಹಂಕಾರ ಬಿಡಬೇಕು. ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೆ, ವಿಧಿ ಅಂದರೆ ಹೀಗೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ, ಅದನ್ನು ವಿಧಿ. ಮಾಡಬಾರದು ಅಂತ ಹೇಳುತ್ತೆ ಶಾಸ್ತ್ರ, ಅದು ನಿಷೇಧ. ಇದಕ್ಕೆ ಯಾವುದಕ್ಕೂ ಒಳಗಾಗಬೇಡ. ಇದಕ್ಕೇನು ಅರ್ಥ ಅಂತ ಮತ್ತೆ ನೋಡೋಣ. ಅದರ ಅಭಿಪ್ರಾಯ ಮೇಲ್ನೋಟಕ್ಕೆ ಇಷ್ಟ ಅಭಿಪ್ರಾಯ ಹೇಳ್ಬೋದು. ನಾನು ಮಾಡಿದೆ, ಯಾವುದನ್ನಾದರೂ ಶಾಸ್ತ್ರ ಮಾಡಿತ್ತು ಅಥವಾ ಯಾವುದನ್ನಾದರೂ ಮಾಡಬಾರದು ಅಂತ ಹೇಳಿತ್ತು ಅಂದರೆ ನಾನು ಮಾಡಿದೆ, ನಾನು ಬಿಟ್ಟೆ ಅನ್ನುವ ಅಹಂಕಾರಕ್ಕೆ ಒಳಗಾಗದೇನೆ ಮಾಡುತ್ತಾ ಎಲ್ಲ ಕರ್ಮಗಳನ್ನು ಮಾಡ್ತಾ ದರ್ವಿ ಎಂದದಲ್ಲಿ ಅಂದರೆ ಸೌಟಿನ ಹಾಗೆ ಸಕಲ ಕರ್ಮಗಳಲ್ಲಿ ಎಲ್ಲ ಕರ್ಮಗಳಲ್ಲಿ ಏನು ಮಾಡಬೇಕು ಅಂದರೆ ಪದುಮನಾಭನ ಅಂದರೆ ದೇವರನ್ನು ನೆನೆಯುತ್ತಿರು, ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಮನಸ್ಮರಣೆ ಮಾಡ್ತಾ ಇರು. ಬಹಳ ಒಂದಕ್ಕೊಂದು ವಿಚಿತ್ರವಾದ ಪದ್ಯ ಇದು. 3 ಸಂಗತಿಗಳನ್ನು ಹೇಳ್ತಾರೆ. ಕರ್ಮ ಮಾಡುವಾಗ ಎಂಥ ಭಾವನೆ ಇರಬೇಕು, ಕರ್ಮ ಮಾಡುವಾಗ ಜೀವನ ಪಾತ್ರ ಏನು ಅಂತ ಪ್ರಶ್ನೆ. ಸೌಟಿನ ಹಾಗೆ ಇರ್ತಾನಂತೆ ಜೀವ. ಸೌಟಿನ ಹಾಗಿರ್ತಾನೆ ಅಂದರೆ ಏನು, ಸೌಟಿನ ಶೇಪ್ ಇದೆಯಾ ಇವನಿಗೆ ಅಂತಂದರೆ ಹಾಗಲ್ಲ. ಪಾಯಸ ಮಾಡಲಿಕ್ಕೆ ಸೌಟು ಬೇಕೇ ಬೇಕಲ್ವಾ. ಸೌಟಿಲ್ಲದೆ ಸೌಟಿಂದ ಪಾಯಸವನ್ನು ಆ ಕಡೆ ಈ ಕಡೆ ನಾವು ಪಾಯಸವನ್ನು ಒಂದು ಸುತ್ತು ಸೌಟಿಂದ ಪಾಯಸ ಆ ಕಡೆ ಈ ಕಡೆ ಹಾಕಿ ಪಾತ್ರೆಯಲ್ಲಿ ಪಾಯಸ ಮಾಡಲಿಕ್ಕೆ ಸೌಟು ಬೇಕೇ ಬೇಕು. ಆದರೆ ಪಾಯಸ ಮಾಡಿ ಸೌಟು ಅಂತ ಯಾರು ಹೇಳ್ತಾರೆ? ಪಾಯಸ ಮಾಡಲಿಕ್ಕೆ ಸೌಟು ಅತ್ಯಗತ್ಯ, ಆದರೂ ಸೌಟು ಹಿಡಿದವನನ್ನು ಪಾಯಸ ಮಾಡಿದವ ಅಂತ ಹೇಳ್ತಾರೆ ಹೊರತು ಸೌಟು ಪಾಯಸ ಮಾಡಿತ್ತು ಅಂತ ಯಾರೂ ಹೇಳೋದಿಲ್ಲ. ಜೀವ ಸೌಟಿನಂತೆ, ಪರಮಾತ್ಮ ಸೌಟು ಹಿಡಿದ ಒಬ್ಬ ವ್ಯಕ್ತಿಯಂತೆ. ಸೌಟನ್ನು ಬಳಸಿ ಪಾಯಸ ಮಾಡುವಂತೆ ದೇವರು ನಮ್ಮನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಿಸ್ತಾನೆ. ಅದರಿಂದ ಮಾಡಿದ್ದು ನಮ್ಮ ಮೂಲಕ ದೇವರೇ. ಅದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿಬಿಟ್ರೆ ಸೌಟು ಮಾಡಿತು ಅಂತ ಹೇಳುವ ಹಾಗೆ ಅದು ಪೆದ್ದುತನ ಆಗತ್ತೆ ಅನ್ನುವ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಅಂಶ ಏನಿದು ಹೇಳುವಾಗ ನಾನು ಮಾಡಿದ್ದು ಅನ್ನೋ ಭಾವನೆ ಬಿಡಬೇಕು ಅಂತ ತಾತ್ಪರ್ಯ. ದೇವರು ನಮ್ಮಿಂದ ಮಾಡಿಸ್ತಾನೆ, ನಾನು ಮಾಡಿದೆ ಅನ್ನೋ ಅಭಿಮಾನ ಬಿಡಬೇಕು ಅಂತ ಇದೊಂದು ಸಂಗತಿ. ಇದೊಂದು ವಿಚಿತ್ರ ಏನು ಅಂದರೆ ವಿಧಿ ನಿಷೇಧಗಳಿಗೆ ಒಳಗಾಗದಲೆ ಅಂತ ಹೇಳ್ತಾರೆ. ಈಗ ಸಂಧ್ಯಾವಂದನೆ ಮಾಡಬೇಕು ಅಂತ ವಿಧಿ ಇದೆ, ಸಾಯಂಕಾಲ ಮಲಗಬಾರದು ಅಂತ ನಿಷೇಧ ಇದೆ. 5ರಿಂದ 6, 6ರಿಂದ 7. ಇದಕ್ಕೆಲ್ಲ ಬದ್ಧರು ಯಾರು? ಸಂಧ್ಯಾವಂದನೆ ಮಾಡಿರಿ ಅಂತ ಗಡಿಗೆಗೆ ಗೋಡೆಗೆ ಹೇಳೋಕ್ಕಾಗತ್ತಾ? ಇಲ್ಲ.
ಹಾಗಾದರೆ ಹೀಗೆ ಮಾಡಬೇಕು ಅನ್ನೋ ವಿಧಿ ಅಥವಾ ಹೀಗೆ ಮಾಡಬಾರ್ದು ಅನ್ನೋ ನಿಷೇಧಕ್ಕೆ ಒಳಪಡುವ ಜೀವನೇ ಆಗಬೇಕು. ಮತ್ತು ಒಳಗಾಗದೆ ಅನ್ನೋದ್ರ ಅಭಿಪ್ರಾಯ ಏನು ಅಂದರೆ, ದಾಸರ ಮಾತೇ ಬಹಳ ಗಂಭೀರ. ಏಕಾದಶ ಸ್ಕಂಧದಲ್ಲಿ, ಭಾಗವತದ 11ನೇ ಸ್ಕಂಧದಲ್ಲಿ ಬರುವ ಒಂದು ಪದ್ಯದ ವಿವರಣೆ ಇದು. ಸ್ವಭಾವತೋ ಧರ್ಮಪರಹ ಅಂತ. ಅಂದರೆ ಕೆಲವರು ಏಕಾದಶಿ ಮಾಡಬೇಕು ಅಂತ ವಿಧಿ ಇದೆ, ಏಕಾದಶಿ ಮಾಡ್ತಾರೆ. ಏನು ಸ್ವಾಮಿ, ಯಾಕಪ್ಪ ಏಕಾದಶಿ ಸೃಷ್ಟಿ ಮಾಡಿದೆ? ರಕ್ಷಣೆ ಒಂದು ವೇಳೆ ಏಕಾದಶಿಯೇ ಸೃಷ್ಟಿಯಾಗಿಲ್ಲ ಅಂತಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಬೈದುಕೊಂಡೇ ಏಕಾದಶಿ ಮಾಡ್ತಾರೆ. ಹೀಗೆ ಮಾಡಬಾರ್ದು. ಕೆಲವು ಇನ್ನೊಂದೆಲ್ಲ ಮಾತುಂಟು, ಏನು ಅಂದರೆ ಈರುಳ್ಳಿ ಬಿಡಬೇಕು ಅಂತ, ಫಲಾಂಡುಮ್ನ ಭಕ್ಷಯೇತ ಅಂತೆಲ್ಲ ಉಂಟು. ಈ ನಿಷೇಧ ಇರಲಿಲ್ಲ ಅಂದರೆ ಫಸ್ಟ್ ಕ್ಲಾಸ್ ಅದನ್ನು ಸ್ವೀಕಾರ ಮಾಡ್ತಿದ್ದೆ ಅಂತ ಪೇಚಾಟ ಇರಬಾರ್ದು. ಶಾಸ್ತ್ರ ಹೇಳಿದ್ದನ್ನು ಮಾಡಬೇಕು ಅಥವಾ ಬಿಡಬೇಕು ಅನ್ನುವಾಗ ದೇವರನ್ನು ಬೈದು ಪೇಚಾಡಿ ಮಾಡಬೇಡ, ಅಥವಾ ಯಾವುದೋ ಒಂದು ಆಸೆ ಭಯಪಟ್ಟು ಮಾಡಬೇಡ. ಸ್ವಾಭಾವಿಕವಾಗಿ ಮಾಡಬೇಕು. ಕೆಲಸ ಮಾಡೋದು ಅಥವಾ ಶಾಸ್ತ್ರ ಹೇಳೋದನ್ನು ಬಿಡೋದು ಅದು ನಮ್ಮ ಸ್ವಭಾವ ಅಂತ ಅನ್ನೋ ದೃಷ್ಟಿಯಲ್ಲೇ ಮಾಡಬೇಕು. ಪೇಚಾಟ ಇರಬಾರದು ಅನ್ನೋ ಅಭಿಪ್ರಾಯದಲ್ಲಿ ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೆ ಅಂತ ಹೇಳಿದ್ದು ಅಲ್ಲ. ಆ ಹಂತ ಮುಟ್ಲಿಕ್ಕೆ ಸಾಧ್ಯವ ಅಂದರೆ ಮೊದಲು ಪೇಚಾಟ ಇರುತ್ತೆ. ಮೊದಲು ಶುರು ಅಂತೂ ಮಾಡು, ಕ್ರಮೇಣ 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 ಆ ಹಂತ ಮೈಗೂಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಮಾತಿನ ಅಭಿಪ್ರಾಯ. ಸರಿ, ನಾವು ಏನೋ ದೇವರಿಗೆ ಕರ್ಮಾರ್ಪಣೆ ಮಾಡಿದ್ವಿ, ಅವನ ಹತ್ರ ಏನೂ ಇರಲಿಲ್ಲ, ನಾವು ಕೊಟ್ವಿ ಅಂದರೆ ಅಲ್ಲ. ಅವನು ಯಾರು? ಉದಧೀಶಯನ ಅಂತಾರೆ ದಾಸರು. ಸಮುದ್ರವೇ ಅವನ ಮನೆ ಮಾರಾಯ. ಅದರಿಂದ ನದಿ ನೀರನ್ನು ನದಿಗೆ ಕೊಡುವಂತೆ ಎಲ್ಲ ದೇವರದ್ದೇ, ಎಲ್ಲ ದೇವರಿಂದಲೇ ಸಿಕ್ಕಿದ್ದು, ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕಷ್ಟೇ ಹೊರತಾಗಿ ಅದು ನಮ್ಮ ಸಾಹಸ ಏನಿಲ್ಲ. ಈಗ ನೀರು ಅದು ಹರಿಯೋದು ಅದರ ಸ್ವಭಾವ, ಅದನ್ನು ಮೇಲೆ ಕೆತ್ತಬೇಕು ಅಂದರೆ ಯಂತ್ರ ಬೇಕು. ಅದರಂತೆ ನಾವು ದೇವರಿಗೆ ಸ್ವಾಭಾವಿಕವಾಗಿ ಅರ್ಪಣೆ ಮಾಡುವುದೇ ನಮ್ಮ ಸ್ವಭಾವ ಆಗಬೇಕು. ನಾವು ಕೊಟ್ಟಿಲ್ಲ ಅವನಿಗೇನೋ ಆಗಿಬಿಡುತ್ತೆ ಹಾಗೆಲ್ಲ ಭಾವನೆ ಇರಬಾರ್ದು ಅಂತಿದ್ದಾರೆ ಅಭಿಪ್ರಾಯ. ಕೆಲವರು ದೇವರಿಗೆ ಯಾರೋ ಒಬ್ಬರು ಆಭರಣ ಹಾಕ್ಸಿದ್ರಂತೆ, ಬಂಗಾರದ ಆಭರಣ. ಪಾಪ ನೋಡ್ರಿ, ದೇವರಿಗೆ ಏನು ಎಷ್ಟು ಚಂದ ಇರಲಿಲ್ಲ, ಬೋಡಾಗಿತ್ತು ದೇವರ ಪ್ರತಿಮೆ. ಹಾಕ್ಸಿರೋದ್ರಿಂದ ಚಂದ ಕಾಣ್ತಾ ಇದ್ದಾನೆ. ಹೀಗೆಲ್ಲ ಭಾವನೆ ಬಂದರೆ ಗೋವಿಂದ. ಹೇಗೆ ಕನ್ಯಾ ಹುಟ್ಟಿದ ಮೇಲೆ ಅದನ್ನು ವಿನಿಯೋಗ ಮಾಡಿಯೇನೆ ಒಂದು ಸಿಕ್ತದ ನೆಮ್ಮದಿ, ಸಂಪತ್ತನ್ನು ನೀನೇ ಕೊಟ್ಟಿದ್ದು ನಿನಗೆ ವಿನಿಯೋಗ ಮಾಡ್ತೇನೆ ಅನ್ನೋ ಭಾವನೆಯಿಂದಿರಬೇಕು. ಯಾವಾಗ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅಂತ. ಇನ್ನೊಂದು ಪ್ರಸಿದ್ಧವಾದ ಮಾತು ಒಂದಿದೆ. ಒಬ್ಬ ಭಕ್ತ ಕೇಳ್ತಾನೆ, ದೇವರೇ ಕಿಂ ದೇಯಮಸ್ತಿ, ನಿಂಗೇನು ತಾನೇ ಕೊಡಲಿಕ್ಕಿದೆ? ಯಾಕೆ ರತ್ನಾಕರ ಸ್ತವಗೃಹಂ, ಮನೆ ಕೊಡೋಣ ಅಂದರೆ ಸಮುದ್ರವೇ ನಿನ್ನ ಮನೆ, ಎಲ್ಲ ರತ್ನಗಳಿಗೆ ಆಸರೆಯಾದ ಸಮುದ್ರವೇ ನಿನ್ನ ಮನೆ, ಮನೆ ಬೇಡ, ಉಪಯೋಗಿಲ್ಲ. ಹಣ ಕೊಡೋಣ ಅಂದರೆ ಗೃಹಿಣೀಚ ಪದ್ಮ ಅಂತ, ಸಂಪತ್ತಿಗೆ ಅಧಿದೇವತೆಯಾದ ಮಹಾಲಕ್ಷ್ಮಿ ನಿನ್ನ ಪಕ್ಕದಲ್ಲಿದ್ದಾಳೆ. ಅದರಿಂದ ಸಂಪತ್ತು ನೀನೇ ಕೊಡಬೇಕು, ನಿನಗೆ ಸಂಪತ್ತು ಕೊಡಲಿಕ್ಕಾಗಲ್ಲ. ಅದ್ರ ಸ್ಥಾನಮಾನ ಕೊಡೋಣ, ಜಗದೀಶ್ವರಾಯ, ಇಡೀ ಜಗತ್ತಿಗೆಲ್ಲ ನೀವು ಒಡೆಯ ಬಾಸ್, ನಿನಗೆ ನಾನೇನು ಕೊಡಲಿಕ್ಕೆ ಸಾಧ್ಯ? ಆದ್ದರಿಂದ ಮನಸ್ಸನ್ನು ಕೊಡಬೇಕಷ್ಟೇ ದೇವರಿಗೆ. ಆದ್ದರಿಂದ ಕೊಡುವಾಗ ದೇವರದ್ದನ್ನೇ ಕೊಡ್ತಾ ಇದ್ದೇನೆ, ನಾನು ಕೊಟ್ಟರೆ ಮಾತ್ರ ಅವನಿಗೆ ಇದರ ಕೊರತೆ ಇದೆ ಅಂತೆಲ್ಲ ಚಿಂತನೆ ಬರಬಾರದು ಅಂತ ನಾವಿಲ್ಲಿ ಗಮನಿಸಬೇಕಾದ ವಿಷಯ. ಪ್ರಶ್ನೋತ್ತರ. ದೇವರಿಗೆ ಕರ್ಮವನ್ನು ಹೇಗೆ ಅರ್ಪಿಸಬೇಕು ಅಂದರೆ, ನಾನು ಮಾಡಿದ್ದು ಅನ್ನೋ ಅಹಂಕಾರ ಬಿಟ್ಟು ದೇವರಿಗೆ ಕರ್ಮದ ಅರ್ಪಣೆ ಮಾಡಬೇಕು. ಕರ್ಮ ಅರ್ಪಣೆ ಮಾಡುವಾಗ ಯಾವ ದೃಷ್ಟಾಂತ ಕೊಡ್ತಾರೆ? ನದಿ ನೀರಿನ ದೃಷ್ಟಾಂತ ಕೊಡ್ತಾರೆ. ಸರಿ, ಅಹಂಕಾರ ಬಿಟ್ಟು ಯಾವುದೇ ಲೇಪ ಇಲ್ಲದೇನೆ ಕರ್ಮ ಮಾಡುವ ವಿಷಯದಲ್ಲಿ ಯಾವ ದೃಷ್ಟಾಂತ ಕೊಟ್ಟಿದ್ದಾರೆ ಅಂದರೆ, ಅಡಿಗೆ ಮಾಡುವ ವ್ಯಕ್ತಿಯ ಸೌಟಿನ ದೃಷ್ಟಾಂತ ಕೊಟ್ಟಿದ್ದಾರೆ. ದೇವರನ್ನು ಎಲ್ಲಿ ಸ್ಮರಣೆ ಮಾಡಬೇಕು ಅಂದರೆ, ಎಲ್ಲ ಒಳ್ಳೆ ಅಥವಾ ಮಾಡಬಾರದು ಅಂತ ಹೇಳಿದ ನಿಷಿದ್ಧ ಕರ್ಮಗಳಲ್ಲೂ ಕೂಡ ದೇವರನ್ನು ಸ್ಮರಣೆ ಮಾಡಬೇಕು ಅನ್ನುವ ಚಿಂತನೆ. ಸರಿ, ಇವೆಲ್ಲ ಆಯಿತು. ಅವನಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೂ ಲಾಭ, ಅರ್ಥ ಮಾಡಿಕೊಳ್ಳದೆ ಹೋದರೆ ಇದ್ರೂ ಅವನು ನಮ್ಮ ರಕ್ಷಣೆ ಮಾಡ್ತಾನಂತೆ. ಅರಿಯದಿದ್ದರು ಎಮ್ಮೊಳಿದ್ದನ ವರತ ವಿಷಯಗಳುಂಬದಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಸರಿತು ಕಾಲ ಪ್ರವಾಹಗಳು ಕಂಡರೆಯು ಸರಿ ಕಾಣದಿರೆ ಪರಿವವು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವು. ಅರಿಯದಿದ್ದರು, ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರು, ಎಮ್ಮೊಳಿದ್ದು ನಮ್ಮೊಳಗೆ ಪ್ರೇರಕನಾಗಿದ್ದು ಅನವರತ ಯಾವಾಗಲೂ ಕೂಡ ವಿಷಯಗಳು ನಮ್ಮಿಂದ ಕೆಲಸ ಮಾಡಿಸ್ತಾ ಇರ್ತಾನೆ. ದಾನೋತ್ತರದಿ ಅವನ
ಪ್ರತ್ಯಕ್ಷ ಅವನ ಜ್ಞಾನ ಬಂದ ಮೇಲೆ ತನಗೆ ಬಿಂಬರೂಪಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡಲು ಎಲ್ಲ ಕರ್ಮವನ್ನು ಅರ್ಪಣೆ ಮಾಡಿದಾಗ ಏನು ಮಾಡ್ತಾನೆ ಅಂದರೆ ಚಿತ್ ಸುಖವಿತ್ತು ಮೋಕ್ಷವನ್ನು ಕೊಟ್ಟು ಸಂತೈಪ ಅಂದರೆ ಸಂತೋಷಪಡಿಸ್ತಾನೆ. ಸರಿತು ಕಾಲ, ಸರಿತು ಕಾಲಪ್ರಭಗಳು ಅಂದರೆ ನದಿ ಅಥವಾ ಕಾಲ ಕಂಡೆರೆಯೂ ಸರಿ ಕಾಣದಿರೆ ಅದರ ಬಗ್ಗೆ ನಾವು ಗಮನ ಕೊಡದೆ ಹೋಗಲಿ. ಪರಿವವು ನದಿಯೂ ಹರಿದೇ ಹರಿಯುತ್ತೆ, ಕಾಲವು ಮುಂದೆ ಹೋಗುತ್ತೆ. ಮರಳಿ ನದಿ ಅಂತ ಅದರ ಮಹತ್ವ ಅರ್ಥ ಮಾಡಿಕೊಂಡು ಮಜ್ಜನಪಾನ ಕರ್ಮಗಳಿಂದ ಅಥವಾ ಕಾಲದ ಮಹತ್ವ ಅರ್ಥ ಮಾಡಿಕೊಂಡು ನದಿಯಲ್ಲಿ ಸ್ನಾನ ಮಾಡೋದು, ಕಾಲಕ್ಕೆ ಒಳ್ಳೊಳ್ಳೆ ಸಂಧ್ಯಾವಂದನಾದಿ ಕರ್ಮಾನುಷ್ಠಾನ ಮಾಡಿದರೆ ಸುಖವಿಹವು ಆನಂದವನ್ನು ಕೊಟ್ಟೇ ಕೊಡುತ್ತೆ. ಎಷ್ಟಹ ಸರಳವಾದ ನಿರೂಪಣೆ ದಾಸರದು. ಈಗ ರಥೋತ್ಸವ ಆಗ್ತಾ ಇರುತ್ತೆ. ದೂರ ನಿಂತು ನೋಡಿದ್ರೆ ರಥೋತ್ಸವ ಆಗೋದೇ ಇಲ್ಲ ಅಂತೇನಿಲ್ಲ. ಯಾರೋ ಪುಣ್ಯಾತ್ಮರು ರಥೋತ್ಸವ ಮಾಡೇ ಮಾಡ್ತಾರೆ. ನಾವು ಹೋದರೆ ನಮಗೆ ಪುಣ್ಯ ಅಷ್ಟೇ. ಅದರಂತೆ ದೇವರು ನಮ್ಮೊಳಗಿದ್ದು ನಮ್ಮಿಂದ ಕರ್ಮ ಮಾಡಿಸ್ತಾನೆ, ಅವನಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ ಅನ್ನೋ ಚಿಂತನೆ ಬರದೇ ಹೋಗಲಿ. ದೇವರು ಕರ್ಮ ಮಾಡಿಸ್ತೇ ಇರೋದಿಲ್ಲ, ಕರ್ಮವನ್ನು ಮಾಡಿಸಿ ಫಲ ಕೊಟ್ಟೇ ಕೊಡ್ತಾನೆ. ನಾವು ದೇವರನ್ನು ನಮ್ಮೊಳಗಿದ್ದಾನೆ, ನಮ್ಮಿಂದ ಕರ್ಮ ಮಾಡಿಸ್ತಾನೆ ಅಂತ ತಿಳಿದು ಕರ್ಮ ಅರ್ಪಣೆ ಮಾಡಿದ್ರೆ ಮೊದಲು ದೇವರ ಪ್ರತ್ಯಕ್ಷ ಆಗತ್ತೆ. ಇದನ್ನು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ದೇವರು ನಮ್ಗೆ ಕಾಣ್ತಾನೆ, ನಂತರದಲ್ಲಿ ಮೋಕ್ಷ ಕೊಡ್ತಾನೆ. ಇದು ದೇವರ ಒಂದು ವೈಶಿಷ್ಟ್ಯ. ಅದಕ್ಕೆ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಗಂಗಾ ನದಿ ಇರುತ್ತೆ, ಅದು ಹರಿತಾ ಇರುತ್ತೆ. ನಾವು ಉಪಯೋಗ ಮಾಡದೆ ಹೋದರೆ ಹರಿಯಲ್ಲ ಅಂತಿಲ್ಲ. ಉಪಯೋಗ ಮಾಡಲಿ ಬಿಡಲಿ ಹರಿದೇ ಹರಿಯುತ್ತೆ. ಉಪಯೋಗ ಮಾಡಿದರೆ, ಸ್ನಾನ ಮಾಡಿದರೆ ನಮಗೆ ಪುಣ್ಯ. ಇನ್ನು ಸಂಧ್ಯಾಕಾಲ, ಗ್ರಹಣ ಕಾಲ, ಈಗೆಲ್ಲ ದೊಡ್ಡ ಗ್ರಹಣ ಬರಲಿಕ್ಕೆ ಉಂಟು. 3 ಗಂಟೆ ಪರ್ವಕಾಲ ದೊಡ್ಡ ಗ್ರಹಣ. ನಾವು ಆ ಗ್ರಹಣ ಕಾಲದಲ್ಲಿ ಜಪ ಮಾಡಲಿ ಬಿಡಲಿ ಗ್ರಹಣ ಬರಲ್ಲ ಅಂತಿಲ್ಲ, ಗ್ರಹಣ ಆಗೇ ಆಗತ್ತೆ. ನಾವು ಆ ಮಹತ್ವ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದರೆ ನಮಗೆ ಪುಣ್ಯ ಹೇಗೋ, ಅದರಂತೆ ದೇವರು ಇದ್ದಾನೆ ಅನ್ನೋ ಕಡೆ ತಲೆ ಹಾಕದೇ ಹೋದರೂ ದೇವರು ನಮ್ಮಿಂದ ಕರ್ಮ ಮಾಡಿಸ್ತಾನೆ, ಕರ್ಮಕ್ಕೆ ತಕ್ಕ ಫಲ ಕೊಡ್ತಾನೆ. ದೇವರಿದ್ದಾನೆ, ದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಚಿಂತನೆ ಸೇರಿಬಿಟ್ರೆ ದೊಡ್ಡ ಫಲ ಕೊಟ್ಟು ಬಿಡ್ತಾನೆ ಅನ್ನೋದು ಇದರ ಒಟ್ಟಾರೆ ಅಭಿಪ್ರಾಯ. ಇನ್ನೊಂದು ಸ್ವಾರಸ್ಯವೂ ಇದೆ ಇಲ್ಲಿ. ಏನು ಅಂದರೆ, ನದಿ ವಸ್ತುತಃ ಪರೋಪಕಾರಕ್ಕೋಸ್ಕರ ಹರಿತಾ ಇರುತ್ತೆ. ಆ ನದ್ಯಭಿಮಾನಿ ದೇವತೆಗೆ 2 ಭಾವನೆ ಇದೆ. ಒಂದು ಪರಮಾತ್ಮನ ಭಯ ಇದೆ, ಪರಮಾತ್ಮ ಕೆಲಸ ಮಾಡಬೇಕು ಅಂತ ಹೇಳಿದ್ದಾನೆ, ಆ ಭಯ. ಸ್ವಲ್ಪ ಜನರ ಪ್ರೀತಿ, ಎಲ್ಲ ಜನರು ಅಲ್ಲಿ ಸ್ನಾನ ಮಾಡಿ ಖುಷಿಯಿಂದ ಆ ನದಿ ಉಪಕಾರ ಜ್ಞಾಪಿಸಿಕೊಳ್ತಾರೆ. ಅದರಿಂದ ಜನರ ವಿಶ್ವಾಸ ಸಿಗುತ್ತೆ. ಪರಮಾತ್ಮ ಭಯ 2 ಇದೆ. ದೇವನಿಗೆ ಮಾತ್ರ ಯಾರ ಭಯವೂ ಇಲ್ಲ, ಯಾರ ವಿಶ್ವಾಸದ ಅಪೇಕ್ಷೆನೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಮಗೆ ಉಪಕಾರ ಮಾಡುವ ಪರೋಪಕಾರಿ ಅಂದರೆ ಅದು ಪರಮಾತ್ಮ ಅಂತ ನಾವು ಅರ್ಥ ಮಾಡಿಕೊಡ್ಬೋದು. ಅದರಿಂದ ಎಲ್ಲ ಕರ್ಮ ಅರ್ಪಣೆ ಮಾಡಿದ್ರೆ ಮೊದಲು ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ, ಅನಂತರ ಮೋಕ್ಷದ ಸುಖ ಎಂಬುದು ನಮಗೆ ದೊರೆಯುತ್ತೆ. ಆದ್ದರಿಂದ 2 ಹಂತ. ದೇವರು ಕಾಣುವ ತನಕ ಕರ್ಮಾಚರಣೆ ಮಾಡಿ ಅವನಿಗೆ ಅರ್ಪಣೆ ಮಾಡಬೇಕು. ಇದರಿಂದ ದೇವರು ಕಾಣ್ತಾನೆ. ದೇವರ ಕಂಡ ಮೇಲೂ ಕರ್ಮಾಚರಣೆ ಮಾಡಿ ಅವನಿಗೆ ಅರ್ಪಣೆ ಮಾಡಬೇಕು. ಮೋಕ್ಷದಲ್ಲಿ ನಮಗೆ ಆನಂದದ ಅಭಿವೃದ್ಧಿ ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಆನಂದದ ಅನುಭವ ನಮಗಾಗುತ್ತೆ ಅಂತ ಒಟ್ಟಾರೆ ಈ ಪದ್ಯದ ಅಭಿಪ್ರಾಯ. ಕರ್ಮಗಳನ್ನು ಏನು ಅಂತ ಅರ್ಪಣೆ ಮಾಡಬೇಕು ಅಂತಂದರೆ, ಸಂದೇಹ ಪಡದೆ ಅನುಸಂಧಾನಪೂರ್ವಕವಾಗಿ ಕರ್ಮಗಳ ದೇವರು ವಿಷಯವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ನಮ್ಮೊಳಗೆ ಇದ್ದು ಎಲ್ಲ ವಿಷಯವನ್ನು ಅವನು ಪದಾರ್ಥವನ್ನು ಸ್ವೀಕಾರ ಮಾಡ್ತಾನೆ. ಮೋಕ್ಷ ಯಾವಾಗ ಕೊಡ್ತಾನೆ ಅಂದರೆ, ಜ್ಞಾನ ಆದ ಮೇಲೆ ಕರ್ಮ ಅರ್ಪಣೆ ಮಾಡಿದಾಗ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷದಲ್ಲಿ ಅವನು ನಮ್ಮನ್ನು ಇರಿಸಿ ನಮಗೆ ಸಂತೋಷ ಕೊಡ್ತಾನೆ ಅನ್ನೋ ವಿಷಯಕ್ಕೆ ದೃಷ್ಟಾಂತ ಏನು ಅಂದರೆ, ಗಂಗಾ ನದಿ ಪ್ರವಾಹ ಸ್ನಾನ ಮಾಡಿದವರನ್ನು ಹೇಗೆ ಒಳ್ಳೆಯ ಪುಣ್ಯ ಬರುವಂತೆ ಮಾಡುತ್ತೋ ಹಾಗೆ ದೇವರು ಕೂಡ ದೇವರ ಚಿಂತನೆಯಿಂದ ನಾವು ಕರ್ಮ ಮಾಡಿದಾಗ ನಮಗೆ ದೇವರ ಅನುಗ್ರಹ ಆಗುತ್ತೆ ಅಂತ ಈ 3 ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಅನೇನ ಭಾವಿ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.